ನಮಸ್ತೆ. ಸಬ್ಜೆಕ್ಟ್ ಗೇಟ್ 2026. ಗೇಟ್ ಅಂತ ಹೇಳಿದ್ರೆ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಆಫ್ ಎಂಜಿನಿಯರಿಂಗ್ 2026. IIT ಗುವಾಹಟಿ ಆರ್ಗನೈಸಿಂಗ್ ಇನ್ಸ್ಟಿಟ್ಯೂಟ್. ಸೊ ಗೇಟ್ 2026 ಕಂಡಕ್ಟ್ ಮಾಡಿರೋರು, ಆರ್ಗನೈಸ್ ಮಾಡಿರೋರು ಯಾರು ಅಂತ ಹೇಳಿದ್ರೆ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ. ಅವರು ಆರ್ಗನೈಸ್ ಮಾಡಿರೋದು. ಸೊ ಈ ಯಾವ ಬ್ರ್ಯಾಂಚ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಬ್ರ್ಯಾಂಚ್. ಸೆಕ್ಷನ್ 1 ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಗೇಟ್ 2026 ಫೆಬ್ರವರಿಯಲ್ಲಿ ಆಗಿದೆ ಈ ಎಕ್ಸಾಮ್. ಫೆಬ್ರವರಿ 14th ಅದಾಯ್ತಲ್ಲ. ಸೊ 2026 ಆಗಿರೋದು ಎಕ್ಸಾಮ್ ಇದು. ಸೆಕ್ಷನ್ 1 ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ 13 ಮಾರ್ಕ್ಸ್. ಸೊ 13 ಮಾರ್ಕ್ಸಿಗೆ ಕೇಳಿದ್ದಾರೆ ಇದನ್ನು, ಗೊತ್ತಾಯ್ತಲ್ಲ. 13 ಮಾರ್ಕ್ಸ್. ಸಿಲೆಬಸ್ ಏನು ನೋಡೋಣ ಇವಾಗ. ಸೊ ಲೀನಿಯರ್ ಆಲ್ಜಿಬ್ರಾ, ಸೊ ಮ್ಯಾಟ್ರಿಕ್ಸ್ ಆಲ್ಜಿಬ್ರಾ, ಸಿಸ್ಟಮ್ಸ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಈಗನ್ ವ್ಯಾಲ್ಯೂಸ್ ಆ್ಯಂಡ್ ಈಗನ್ ವೆಕ್ಟರ್ಸ್. ನೆಕ್ಸ್ಟ್ ಬಂದು ಕ್ಯಾಲ್ಕುಲಸ್, mean value theorems, theorems of integral calculus, evaluation of definite and improper integrals, partial derivatives, maxima and minima, multiple integrals, Fourier series, vector identities, directional derivatives, line integral, surface integral, volume integral, Stokes theorem, Gauss theorem, ಡೈವರ್ಜೆನ್ಸ್ ಥಿಯರಮ್, ಗ್ರೀನ್ಸ್ ಥಿಯರಮ್. ಇದಿಷ್ಟು ಕ್ಯಾಲ್ಕುಲಸ್ ಟಾಪಿಕ್ಕು. ಓಕೆ, ಇದರಲ್ಲಿ ಲೀನಿಯರ್ ಆಲ್ಜಿಬ್ರಾ ಬಂದು ಅಪ್ರಾಕ್ಸಿಮೇಟಾಗಿ ಸೊ 3 to 4 ಮಾರ್ಕ್ಸದು. 3 to 4 ಮಾರ್ಕ್ಸು ಪ್ರಯಾರಿಟಿ ಹೈ ಇರುತ್ತೆ. ಓಕೆ, ಲೀನಿಯರ್ ಆಲ್ಜಿಬ್ರಾದಲ್ಲಿ 3 to 4 ಮಾರ್ಕ್ಸ್ ಅಷ್ಟು ಬಂದಿದೆ. 3 to 4 marks. Priority is high. So priority ಏನಿದು high. High priority. ಸೊ ಕ್ಯಾಲ್ಕುಲಸ್ ಅಪ್ರಾಕ್ಸಿಮೇಟಾಗಿ 4 to 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ 4 to 5 ಮಾರ್ಕ್ಸ್. ಓಕೆ, 4 to 5 ಮಾರ್ಕ್ಸ್. 4 to 5 ಮಾರ್ಕ್ಸಲ್ಲಿ ಕ್ಯಾಲ್ಕುಲಸ್ ಕೇಳಿರೋದು. ಸೊ ಇದು ಕೂಡ ಪ್ರಯಾರಿಟಿ ಈಸ್ ಹೈ. ನೆಕ್ಸ್ಟ್ ಈಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸಿಗೆ ಬರೋಣ ಇವಾಗ. ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಫಸ್ಟ್ ಆರ್ಡರ್ ಇಕ್ವೇಷನ್ಸ್ ಅಂದರೆ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್, ಹೈಯರ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್, method of variation of parameters, Cauchy's equation, Euler's equation, initial and boundary value problems, partial differential equations, method of separation of variables. Differential equations, first order equations, so that is linear and non-linear. ಮತ್ತು higher order linear differential equations with constant coefficients. Next, method of variation of parameters, Cauchy's equations, Euler's equation, initial and boundary value problems, partial differential equations, method of separation of variables. ಇದು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಟಾಪಿಕ್. ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಪ್ರಾಕ್ಸಿಮೇಟಾಗಿ 2 to 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 2 to 3 ಮಾರ್ಕ್ಸ್. ಓಕೆ, 2 to 3 ಮಾರ್ಕ್ಸ್. ಸೊ ಇದು ಪ್ರಯಾರಿಟಿ ಏನು ಅಂತ ಹೇಳಿದ್ರೆ ಮೀಡಿಯಮ್ ಪ್ರಯಾರಿಟಿ. ಓಕೆ, ಮೀಡಿಯಮ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ವೇರಿಯೇಬಲ್ಸ್. ನೆಕ್ಸ್ಟ್ ಟಾಪಿಕ್ ಬಂತು ಕಾಂಪ್ಲೆಕ್ಸ್ ವೇರಿಯೇಬಲ್ಸ್. ಸೊ ಕಾಂಪ್ಲೆಕ್ಸ್ ವೇರಿಯೇಬಲ್ಸ್, ಅನಲೈಟಿಕ್ ಫಂಕ್ಷನ್ಸ್,
Cauchy's integral theorem, Cauchy's integral formula, Taylor series, Lorentz series, residue theorem, solution integrals. ಸೊ ಇಷ್ಟು ಟಾಪಿಕ್ ಬಂದು ಕಾಂಪ್ಲೆಕ್ಸ್ ವೇರಿಯೇಬಲ್ಸ್ದು ಅಪ್ರಾಕ್ಸಿಮೇಟಾಗಿ 1 to 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. 1 to 2 ಮಾರ್ಕ್ಸ್ ಗೊತ್ತಾಯ್ತಲ್ಲ. ಸೊ ಪ್ರಯಾರಿಟಿ ಬಂದು ಲೋ ಪ್ರಯಾರಿಟಿ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಟಾಪಿಕ್ ಬಂದು ಪ್ರೊಬಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಯಾಂಪ್ಲಿಂಗ್ ಥಿಯರಮ್ಸ್, ಕಂಡೀಷನಲ್ ಪ್ರೊಬಾಬಿಲಿಟಿ, ಮೀನ್, ಮೀಡಿಯನ್, ಮೋಡ್, standard deviation, random variables, discrete and continuous distributions, Poisson distribution, normal distribution, binomial distribution, correlation analysis, regression analysis. So these are the probability and statistics topic to ishtu. So probability and statistics ನಲ್ಲಿ ಅಪ್ರಾಕ್ಸಿಮೇಟ್ ಆಗಿ 2 to 3 ಮಾರ್ಕ್ಸ್ ಅಷ್ಟು ಬಂದಿದೆ ಗೊತ್ತಾಯ್ತಲ್ಲ. 2 to 3 ಮಾರ್ಕ್ಸ್. ಸೊ ಪ್ರಯಾರಿಟಿ ಏನು ಹೇಗೆ ಅಂತ ಹೇಳಿದ್ರೆ ಮೀಡಿಯಮ್ ಪ್ರಯಾರಿಟಿ. ಓಕೆ. ಸೊ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 13 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದರಲ್ಲಿ ಟಾಪಿಕ್ ಫಸ್ಟ್ ಒನ್ ಲೀನಿಯರ್ ಆಲ್ಜಿಬ್ರಾ 3 to 4 ಮಾರ್ಕ್ಸಿಗೆ, ಕ್ಯಾಲ್ಕುಲಸ್ ಬಂದು 4 to 5 ಮಾರ್ಕ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬಂದು 2 to 3 ಮಾರ್ಕ್ಸ್, ಕಾಂಪ್ಲೆಕ್ಸ್ ವೇರಿಯೇಬಲ್ಸ್ ಬಂದು 1 to 2 ಮಾರ್ಕ್ಸ್, ಪ್ರೊಬಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಬಂದು 2 to 3 ಮಾರ್ಕ್ಸ್. ಓಕೆ. ನೆಕ್ಸ್ಟ್ ಸೆಕ್ಷನ್ 2 ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಟಾಪಿಕ್ ಗೊತ್ತಾಯ್ತಲ್ಲ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಬಂದು 7 to 10 ಮಾರ್ಕ್ಸ್. 7 to 10 ಮಾರ್ಕ್ಸ್. ಓಕೆ. ಸೊ ಇಲ್ಲಿ ನೆಟ್ವರ್ಕ್ ಎಲಿಮೆಂಟ್ಸ್, ಫಸ್ಟ್ ಇಸ್ ನೆಟ್ವರ್ಕ್ ಎಲಿಮೆಂಟ್ಸ್, ಐಡಿಯಲ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಸೋರ್ಸಸ್. ನೆಕ್ಸ್ಟ್ ಡಿಪೆಂಡೆಂಟ್ ಸೋರ್ಸಸ್, ಅದರಲ್ಲಿ ಆರ್, ಎಲ್, ಸಿ, ಎಮ್ ಎಲಿಮೆಂಟ್ಸ್ ಆಯ್ತಲ್ಲ. ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್, ಕೆಪಾಸಿಟೆನ್ಸ್ ಆ ಥರದ್ದು. ನೆಕ್ಸ್ಟ್ ನೆಟ್ವರ್ಕ್ ಸೊಲ್ಯೂಷನ್ ಮೆಥಡ್ಸ್ ಅಂದರೆ KCL, KVL. KCL ಅಂದರೆ ಕಿರ್ಚಾಫ್ಸ್ ಕರೆಂಟ್ ಲಾ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ನೆಕ್ಸ್ಟು ನೋಡ್ ಆ್ಯಂಡ್ ಮೆಶ್ ಅನಲೈಸಿಸ್. ನೆಟ್ವರ್ಕ್ ಥಿಯರಮ್ಸಲ್ಲಿ ಥೆವೆನಿನ್ಸ್ ಥಿಯರಮ್, ನಾರ್ಟನ್ಸ್ ಥಿಯರಮ್, ಸೂಪರ್ಪೊಸಿಷನ್ ಥಿಯರಮ್ ಆ್ಯಂಡ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಸೊ ಇದೆಲ್ಲ ಥಿಯರಮ್ಸ್ ಟಾಪಿಕಾಗಿ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸಿಯಂಟ್ ರೆಸ್ಪಾನ್ಸ್ ಆಫ್ DC ಆ್ಯಂಡ್ AC ನೆಟ್ವರ್ಕ್ಸ್, ಸೈನುಸಾಯ್ಡಲ್ ಸ್ಟೆಡಿ ಸ್ಟೇಟ್ ಅನಲೈಸಿಸ್, ರೆಸೊನೆನ್ಸ್, 2-port ನೆಟ್ವರ್ಕ್ಸ್, ಬ್ಯಾಲೆನ್ಸ್ಡ್ 3-phase ಸರ್ಕ್ಯೂಟ್ಸ್, ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್, ಕಾಂಪ್ಲೆಕ್ಸ್ ಪವರ್ ಆ್ಯಂಡ್ ಪವರ್ ಫ್ಯಾಕ್ಟರ್ ಇನ್ AC ಸರ್ಕ್ಯೂಟ್ಸ್. ಓಕೆ. ಇದರಲ್ಲಿ ನೆಟ್ವರ್ಕ್ ಥಿಯರಮ್ಸ್ ಇದೆಯಲ್ಲ, ಇದು ನೆಟ್ವರ್ಕ್ ಥಿಯರಮ್ಸ್ ಆಡ್ ಟಾಪಿಕ್ ಇದ್ದು 3 to 4 ಮಾರ್ಕ್ಸಿಗೆ. ಸೊ 3 to 4 ಮಾರ್ಕ್ಸಿಗೆ ಬಂದಿದೆ ಥಿಯರಮ್ಸ್. ಓಕೆ. 3 to 4 ಮಾರ್ಕ್ಸ್. ಸೊ ಇದು ಹೈ ಪ್ರಯಾರಿಟಿ ಈಸ್ ಹೈ. ನೆಟ್ವರ್ಕ್ ಥಿಯರಮ್ಸ್ ಹೈ ಪ್ರಯಾರಿಟಿ. ನೆಕ್ಸ್ಟ್ transient or steady state analysis. ಇಲ್ಲಿ ಸ್ಟೆಡಿ ಸ್ಟೇಟ್ ಅನಲೈಸಿಸ್. ಓಕೆ. ಟ್ರಾನ್ಸಿಯೆಂಟ್ ಇಲ್ಲಿದೆ, ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಆಫ್ DC ಆ್ಯಂಡ್ AC ನೆಟ್ವರ್ಕ್ಸ್. ಮತ್ತು ಸೈನುಸೋಡಲ್ ಸ್ಟೆಡಿ ಸ್ಟೇಟ್ ಅನಲೈಸಿಸ್ ಇದೆಯಲ್ಲ, ಇದು ಬಂದು 1 to 2 ಮಾರ್ಕ್ಸ್. ಸೊ 1 to 2 ಮಾರ್ಕ್ಸ್ದು. ಸೊ ಪ್ರಯಾರಿಟಿ ಕೂಡ ಇದರದ್ದು ಹೈ. ಓಕೆ. ನೆಕ್ಸ್ಟು 2-port ನೆಟ್ವರ್ಕ್ಸ್.
ಟೂ ಪೋರ್ಟ್ ನೆಟ್ವರ್ಕ್ಸ್ ಬಂದು 1 to 2 ಮಾರ್ಕ್ಸ್, 1 to 2 ಮಾರ್ಕ್ಸ್ದು. ಸೊ ಪ್ರಯಾರಿಟಿ ಮೀಡಿಯಮ್ ಪ್ರಯಾರಿಟಿ. ನೆಕ್ಸ್ಟ್ 3 ಫೇಸ್ ಸರ್ಕ್ಯೂಟ್ಸ್ ಇದೆಯಲ್ಲ, ಇದು 3 ಫೇಸ್ ಸರ್ಕ್ಯೂಟ್ಸು. ಸೊ ಇದು ಬಂದು 1 to 2 ಮಾರ್ಕ್ಸ್, 1 to 2 ಮಾರ್ಕ್ಸ್. ಪ್ರಯಾರಿಟಿ ಬಂದು ಲೋ ಪ್ರಯಾರಿಟಿ. ಇದರದ್ದು ಮೀಡಿಯಮ್ ಪ್ರಯಾರಿಟಿ. ಓಕೆ. ಒನ್ಸ್ ಅಗೇನ್ ಸೆಕ್ಷನ್ 2 ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಇದೆಯಲ್ಲ, ಅದು 7 to 10 ಮಾರ್ಕ್ಸ್. ಸೊ ಇದರಲ್ಲಿ ನೆಟ್ವರ್ಕ್ ಥಿಯರಮ್ಸ್ 3 to 4 ಮಾರ್ಕ್ಸ್. ಥಿಯರಮ್ಸೇ ಹೈಯೆಸ್ಟ್. ಸೊ ಅದಕ್ಕೆ ಇದು ಹೈ ಪ್ರಯಾರಿಟಿ. ಓಕೆ, ಹೈ ಪ್ರಯಾರಿಟಿ. ಇದು ಅಷ್ಟೇ, ಹೈ ಪ್ರಯಾರಿಟಿ. ನೆಕ್ಸ್ಟು ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಆಫ್ ಟಿ ಸಿ ಆ್ಯಂಡ್ ಎ ಸಿ ನೆಟ್ವರ್ಕ್ಸು ಮತ್ತು ಸೈನೋಸೋಡಲ್ ಸ್ಟಡಿ ಸ್ಟೇಟ್ ಅನಾಲೈಸಿಸು 1 to 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಸೊ ಅದು ಕೂಡ ಹೈ ಪ್ರಯಾರಿಟಿ. ನೆಕ್ಸ್ಟು 2 ಪೋರ್ಟ್ ನೆಟ್ವರ್ಕ್ಸ್ 1 to 2 ಮಾರ್ಕ್ಸ್, ಮೀಡಿಯಮ್ ಪ್ರಯಾರಿಟಿ ಅದು. ಇಲ್ಲಿ 3 ಫೇಸ್ ಸರ್ಕ್ಯೂಟ್ಸ್ ಇದೆಯಲ್ಲ, ಬ್ಯಾಲೆನ್ಸ್ಡ್ 3 ಫೇಸ್ ಸರ್ಕ್ಯೂಟ್ಸು, ಅದು 1 to 2 ಮಾರ್ಕ್ಸು, ಲೋ ಪ್ರಯಾರಿಟಿ. ಸೊ ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಟಾಪಿಕ್ದು. ಓಕೆ, ನೆಕ್ಸ್ಟ್ ಥರ್ಡ್ ಟಾಪಿಕ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, EMFT ಅಂತ ಹೇಳ್ತೀವಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಅದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬಂದು 2 to 4 ಮಾರ್ಕ್ಸ್, 2 to 4 ಮಾರ್ಕ್ಸ್. ಓಕೆ, ಇದರಲ್ಲಿ ಕೂಲಮ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ, ಗಾಸ್ ಲಾ, ಡೈವರ್ಜೆನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್, ಲೈನ್, ಪ್ಲೇನ್ ಆ್ಯಂಡ್ ಸ್ಪೆರಿಕಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್, effect of dielectric medium, capacitance of simple configurations, Biot-Savart's law, Ampere's law, curl, Faraday's law, Lorentz force, inductance, magnetomotive force, reluctance, magnetic circuits, self and mutual inductance of simple configurations. ಸೊ ಇದು EMFT ಇದು ಪೋರ್ಷನ್ಸ್ 2 to 4 ಮಾರ್ಕ್ಸಲ್ಲಿ ಕೇಳಿದ್ದಾರೆ, ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಇದು ಇಷ್ಟು ಬಂದು ಎಲ್ಲಿ ತನಕ ಅಂದರೆ ಡೈವರ್ಜೆನ್ಸು, ಕೆಪಾಸಿಟನ್ಸ್ ಆಫ್ ಸಿಂಪಲ್ ಕಾನ್ಫಿಗರೇಷನ್ ಇದೆಯಲ್ಲ, ಇಲ್ಲಿ ತನಕ. ದೀಸ್ ಆರ್ ದಿ ಎಲೆಕ್ಟ್ರೋಸ್ಟ್ಯಾಟಿಕ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಗೊತ್ತಾಯ್ತಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇದು ಅಪ್ರಾಕ್ಸಿಮೇಟ್ಲಿ 1 to 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಇದೇ ಹೈಯರ್ ಪ್ರಯಾರಿಟಿ. ನೆಕ್ಸ್ಟ್ ಬಯೋಟ್-ಸಾವರ್ಟ್ಸ್ ಲಾ ಇದೆಯಲ್ಲ, ಈ ಬಯೋಟ್-ಸಾವರ್ಟ್ಸ್ ಲಾ ಇಂದ ರಿಲಕ್ಟೆನ್ಸ್ ಅಂದರೆ ಇದಿಷ್ಟು ರಿಲಕ್ಟೆನ್ಸ್, ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಸ್. ಓಕೆ, ಇಲ್ಲಿ ತನಕ ಮ್ಯಾಗ್ನೆಟೋಸ್ಟ್ಯಾಟಿಸ್ಟಿಕ್ಸ್, ಇದಿಷ್ಟು ಮ್ಯಾಗ್ನೆಟೋಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಸ್ಟ್ಯಾಟಿಕ್ಸ್. ಇದಿಷ್ಟು ಬಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಇದಿಷ್ಟು ಬಂದು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್. ಏನಿಲ್ಲ, ಇಲ್ಲಿ ಎಪ್ಸಿಲಾನ್ ಯೂಸ್ ಮಾಡ್ತೇವೆ, ಇಲ್ಲಿ ಮ್ಯೂ ಯೂಸ್ ಮಾಡ್ತೇವೆ ಅಷ್ಟೇ. ಅಂದರೆ ಪರ್ಮಿಯಾಬಿಲಿಟಿ ಯೂಸ್ ಮಾಡ್ತೇವೆ, ಇಲ್ಲಿ ಪರ್ಮಿಟಿವಿಟಿ ಯೂಸ್ ಮಾಡ್ತೇವೆ ಅಷ್ಟೆ. ಓಕೆ, ಇಲ್ಲಿ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಈಗ ಮ್ಯಾಗ್ನೆಟೋಸ್ಟ್ಯಾಟಿಕ್ಸಲ್ಲಿ 1 to 2 ಮಾರ್ಕ್ಸ್ ಅದಾಯ್ತಲ್ಲ, 1 to 2 ಮಾರ್ಕ್ಸು ಇದೇ ಹೈಯರ್ ಪ್ರಯಾರಿಟಿ. ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಸು, ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಸೆಲ್ಫ್ ಕಾನ್ಫಿಗರೇಷನ್, ಅಂದರೆ ಎರಡು ಕಂಬೈಂಡ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಎರಡು ಕೂಡ ಕಂಬೈಂಡ್ ಆಗುತ್ತೆ. ಸೊ ಇಲ್ಲಿ ಬಂದು 1 to 2 ಮಾರ್ಕ್ಸ್. ಸೊ ಇದು ಲೋ ಪ್ರಯಾರಿಟಿ.
ಓಕೆ, ಇನ್ನೊಮ್ಮೆ ಹೇಳ್ತಾನೆ. ಸೆಕ್ಷನ್ 3 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ EMFT. ಸೊ 2 to 4 ಮಾರ್ಕ್ಸಲ್ಲಿ ಬಂದಿರೋದು. ಸೊ ಇದರಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಂದು 1 to 2 ಮಾರ್ಕ್ಸ್, ಅದೇ ಹೈಯರ್ ಪ್ರಯಾರಿಟಿ. ಸೊ ಕುಲಮ್ಸ್ ಲಾ ಇಂದ ಕೆಪಾಸಿಟನ್ಸ್ ಆಫ್ ಸೆಲ್ಫ್ ಕಾನ್ಫಿಗರೇಷನ್ ತನಕ. ನೆಕ್ಸ್ಟ್ ಬಯೋಟ್ ಸಾವರ್ಟ್ಸ್ ಲಾ, ಇದೆಲ್ಲ ಆಂಪಿಯರ್ಸ್ ಲಾ, ಕರ್ಲು, ಫ್ಯಾರಡೇಸ್ ಲಾ, ಲಾರೆಂಟ್ಸ್ ಫೋರ್ಸ್, ಇದೆಲ್ಲ ಬಂದು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್, ಅದು 1 to 2 ಮಾರ್ಕ್ಸ್. ದಟ್ ಈಸ್ ದ ಹೈ ಪ್ರಯಾರಿಟಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಸ್ ಇಸ್ 1 to 2 ಮಾರ್ಕ್ಸ್, ಅದು ಲೋ ಪ್ರಯಾರಿಟಿ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೆಕ್ಷನ್ 4. ನೆಕ್ಸ್ಟ್ ಈಸ್ ಸೆಕ್ಷನ್ 4 ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಅಂತ. ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಬಂದು 8 to 10 ಮಾರ್ಕ್ಸ್, 8 to 10 ಮಾರ್ಕ್ಸಲ್ಲಿ ಕೇಳಿರೋವಂಥದ್ದು ಇದು. ಓಕೆ, ರೆಪ್ರೆಸೆಂಟೇಷನ್ ಆಫ್ ಕಂಟಿನ್ಯೂಯಸ್ ಆ್ಯಂಡ್ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್, shifting and scaling properties, linear time invariant and causal systems, Fourier series representation of continuous and discrete time periodic signals, sampling theorem, applications of Fourier transform for continuous and discrete time signals, Laplace transform and Z transform, RMS value, average value calculation for any general periodic waveform. These are the signals and systems topic. ಗೊತ್ತಾಯ್ತಲ್ಲ. ಇದಿಷ್ಟು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಟಾಪಿಕ್. ಇದರಲ್ಲಿ ಫೋರಿಯರ್, ಆಮೇಲೆ ಫೋರಿಯರ್ ಮತ್ತು ಲ್ಯಾಪ್ಲಾಸ್ ಝೆಡ್ ಟ್ರಾನ್ಸ್ಫಾರ್ಮರು. ಸೊ ಇದಿಷ್ಟು 4 to 5 ಮಾರ್ಕ್ಸ್, ಅದು ಹೈಯರ್ ಪ್ರಯಾರಿಟಿ. ಗೊತ್ತಾಯ್ತಲ್ಲ. ಸೊ ಎಷ್ಟು ಮಾರ್ಕ್ಸು? 4 to 5 ಮಾರ್ಕ್ಸ್, ಅದು ಹೈ ಪ್ರಯಾರಿಟಿ. ನೆಕ್ಸ್ಟ್ ಬಂದು LTI ಸಿಸ್ಟಮ್, ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಸ್. ಎಲ್ಲಿದೆ ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಸ್? ಇಲ್ಲಿ ಲೀನಿಯರ್ ಟೈಮ್ ಇನ್ವೇರಿಯಂಟ್ ಮತ್ತು ಕೌಶಲ್ ಸಿಸ್ಟಮ್ಸ್ ಎಲ್ಲ ಇದೆಯಲ್ಲ, ಇದು. ಸೊ ಇದು ಬಂದು 3 to 4 ಮಾರ್ಕ್ಸ್, 3 to 4 ಮಾರ್ಕ್ಸು. ಇದು ಕೂಡ ಹೈಯರ್ ಪ್ರಯಾರಿಟಿ. ಓಕೆ, ನೆಕ್ಸ್ಟ್ ಓಕೆ, ಸ್ಯಾಂಪ್ಲಿಂಗ್ ಥಿಯರಮ್ ಇಲ್ಲಿದೆ. ಸ್ಯಾಂಪ್ಲಿಂಗ್ ಥಿಯರಮ್ ಇಲ್ಲಿದೆಯಲ್ಲ, ಇದು 1 to 2 ಮಾರ್ಕ್ಸ್, ಅದು ಬಂದು 1 to 2 ಮಾರ್ಕ್ಸ್. ಸೊ ದಟ್ ಈಸ್ ಲೋ ಪ್ರಯಾರಿಟಿ. ಆಯ್ತಲ್ಲ. ಸೊ ಸೆಕ್ಷನ್ 4 ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ 8 to 10 ಮಾರ್ಕ್ಸ್ಗೆ ಬಂದಿದೆ. ಸೊ ಅದರಲ್ಲಿ ಫೋರಿಯರ್, ಲ್ಯಾಪ್ಲಾಸ್, ಝೆಡ್ ಟ್ರಾನ್ಸ್ಫಾರ್ಮರ್, ಬ್ಲೂ ಕಲರಲ್ಲಿ ಲೈನ್ ಹಾಕಿದ್ದಾನಲ್ಲ, ಅದು 4 to 5 ಮಾರ್ಕ್ಸ್ದು ಹೈ ಪ್ರಯಾರಿಟಿ. ನೆಕ್ಸ್ಟ್ ರೆಡ್ಡಲ್ಲಿ ಇದೆಯಲ್ಲ, ಲೀನಿಯರ್ ಟೈಮ್ ಇನ್ವೇರಿಯಂಟ್ ಆ್ಯಂಡ್ ಕೌಶಲ್ ಸಿಸ್ಟಮ್ಸು, ಅದು 3 to 4 ಮಾರ್ಕ್ಸು ಹೈ ಪ್ರಯಾರಿಟಿ. ಈ ಸ್ಯಾಂಪ್ಲಿಂಗ್ ಥಿಯರಮ್ ಇದೆಯಲ್ಲ, ಅದು 1 to 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಸೊ ಅದು ಲೋ ಪ್ರಯಾರಿಟಿ. ಓಕೆ, ನೆಕ್ಸ್ಟ್ ಸೆಕ್ಷನ್ 5 ಎಲೆಕ್ಟ್ರಿಕಲ್ ಮೆಷಿನ್ಸ್. ಸೊ ಅದು 10 to 12 ಮಾರ್ಕ್ಸ್, 10 to 12 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಅದನ್ನು. ಓಕೆ, ಸೊ ಎಲೆಕ್ಟ್ರಿಕಲ್ ಮೆಷಿನ್ಸ್ ಬಂತು 10 to 12 ಮಾರ್ಕ್ಸದು. ಸೊ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್, ಈಕ್ವಾಲೆಂಟ್ ಸರ್ಕ್ಯೂಟು, ಫೇಸ್ ಡಯಾಗ್ರಾಮು, ಓಪನ್ ಸರ್ಕ್ಯೂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್, ರೆಗ್ಯುಲೇಷನ್ ಆ್ಯಂಡ್ ಎಫಿಷಿಯನ್ಸಿ. ಸೊ ಇದಿಷ್ಟು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟು 3 ಫೇಸ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಕನೆಕ್ಷನ್ಸ್, ಅದರದ್ದು 3 ಫೇಸ್ ಟ್ರಾನ್ಸ್ಫಾರ್ಮರ್ದು ಕನೆಕ್ಷನ್ಸ್, ರೆಡ್ ವೈರ್, ಎಲ್ಲೋ ಬ್ಲೂದು 3 ಫೇಸ್ ಇರುತ್ತಲ್ಲ, ಅದ್ರ ಕನೆಕ್ಷನು, ಸ್ಟಾರ್ ಕನೆಕ್ಷನ್, ಡೆಲ್ಟಾ ಕನೆಕ್ಷನ್, ಅದರಲ್ಲೂ ಬ್ಯಾಲೆನ್ಸ್ಡ್ ಆರ್ ಅನ್ಬ್ಯಾಲೆನ್ಸ್ಡ್, ಇದೆಲ್ಲ ನೋಡಬೇಕಾಗತ್ತೆ. ನೆಕ್ಸ್ಟು ವೆಕ್ಟರ್ ಗ್ರೂಪ್ಸ್, ಪ್ಯಾರಲಲ್ ಆಪ್ರೇಷನ್ಸ್. ದೀಸ್ ಆರ್ ದಿ 3 ಫೇಸ್ ಟ್ರಾನ್ಸ್ಫಾರ್ಮರ್ಸ್ದು. ಓಕೆ, ನೆಕ್ಸ್ಟು ಆಟೋ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಷನ್ ಪ್ರಿನ್ಸಿಪಲ್ಸ್. ಸೊ ನೆಕ್ಸ್ಟ್ ಬಂದು ಡಿ ಸಿ ಮೆಷಿನ್ಸಲ್ಲಿ
ಮೋಟಾರು ಇದೆ, ಜನ್ರೇಟರು ಇದೆ. ಓಕೆ, ಸೊ ಅದ್ರಲ್ಲಿ ಫಸ್ಟ್ ಸೆಪರೇಟ್ಲಿ ಎಕ್ಸೈಟೆಡ್ ಸೀರೀಸ್ ಆ್ಯಂಡ್ ಶಂಟ್, ಮೋಟ್ರಿಂಗ್ ಆ್ಯಂಡ್ ಜನರೇಟಿಂಗ್ ಮೋಡ್ ಆಫ್ ಆಪ್ರೇಷನ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಪೀಡ್ ಕಂಟ್ರೋಲ್ ಆಫ್ ಡಿ ಸಿ ಮೋಟಾರ್ಸ್, 3 ಫೇಸ್ ಇಂಡಕ್ಷನ್ ಮೆಷಿನ್ಸ್ ಅಂದರೆ ಎ ಸಿದು ಗೊತ್ತಾಯ್ತಲ್ಲ, ಪ್ರಿನ್ಸಿಪಲ್ ಆಫ್ ಆಪ್ರೇಷನ್, ಟೈಪ್ಸ್, ಪರ್ಫಾರ್ಮೆನ್ಸ್, ಟಾರ್ಕ್, ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್, ನೋ ಲೋಡ್ ಆ್ಯಂಡ್ ಬ್ಲಾಕ್ಡ್ ರೋಟಾರ್ ಟೆಸ್ಟ್, ಈಕ್ವಾಲೆಂಟ್ ಸರ್ಕ್ಯೂಟು, ಸ್ಟಾರ್ಟಿಂಗ್ ಆ್ಯಂಡ್ ಸ್ಪೀಡ್ ಕಂಟ್ರೋಲ್, ಆಪ್ರೇಟಿಂಗ್ ಪ್ರಿನ್ಸಿಪಲ್ ಆಫ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಸ್ ಹೇಗೆ ಆಪ್ರೇಟ್ ಆಗುತ್ತೆ ಅಂತ, ಸಿಂಕ್ರೋನಸ್ ಮೆಷಿನ್ಸ್. ನೆಕ್ಸ್ಟ್ ಅಂದರೆ ಇದು ಎ ಸಿ ಮೋಟಾರ್, ಇದು 3 ಫೇಸ್ ಇಂಡಕ್ಷನ್ ಮೆಷಿನ್ ಅಂದರೆ ಎ ಸಿ ಮೋಟಾರು. ಸಿಂಕ್ರೋನಸ್ ಮೆಷಿನ್ ಇಸ್ ಎ ಸಿದೇನೆ ಅದು, ಬಟ್ ಜನರೇಟರ್. ಸಿಲಿಂಡ್ರಿಕಲ್ ಆ್ಯಂಡ್ ಸೈಲೆಂಟ್ ಪೋಲ್ ಮೆಷಿನ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ರೆಗ್ಯುಲೇಷನ್ ಆ್ಯಂಡ್ ಪ್ಯಾರಲಲ್ ಆಪರೇಷನ್ ಆಫ್ ಜನರೇಟರ್ಸ್, ಸ್ಟಾರ್ಟಿಂಗ್ ಆಫ್ ಸಿಂಕ್ರೋನಸ್ ಮೋಟಾರ್ಸ್, types of losses and efficiency, calculations of electric machines. So these are the topic from electrical machines topic. ಅರ್ಥ ಆಯ್ತಲ್ಲ ಇದೆಷ್ಟು. ಈಗ ಡಿಸ್ಟ್ರಿಬ್ಯೂಷನ್ ನೋಡೋಣ ಇದರಲ್ಲಿ ಹೇಗೆ ಅಂತ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಟ್ರಾನ್ಸ್ಫಾರ್ಮರ್ ಬಂದು 2 to 3 ಮಾರ್ಕ್ಸ್, 2 to 3 ಮಾರ್ಕ್ಸ್, ಅದು ಹೈ ಪ್ರಯಾರಿಟಿ. ನೆಕ್ಸ್ಟ್ ಇಂಡಕ್ಷನ್ ಮೆಷಿನ್ಸ್ ಇಲ್ಲಿದೆ ನೋಡಿ, ಇಂಡಕ್ಷನ್ ಮೆಷಿನ್ಸ್ ಇದೆಯಲ್ಲ, ಸೊ ದಟ್ ಈಸ್ 3 to 4 ಮಾರ್ಕ್ಸ್, ಅದು ಇಲ್ಲಿ ಹೈ ಪ್ರಯಾರಿಟಿ, ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟು ಸಿಂಕ್ರೋನಸ್ ಮೆಷಿನ್ಸ್ ಇಲ್ಲಿದೆ. ಸಿಂಕ್ರೋನಸ್ ಮೆಷಿನ್ಸ್ ಬಂದು 2 to 3 ಮಾರ್ಕ್ಸು, ಇದು ಮೀಡಿಯಮ್ ಪ್ರಯಾರಿಟಿ. ಓಕೆ, ನೆಕ್ಸ್ಟು ಬಂದು ಡಿ ಸಿ ಮೆಷಿನ್ಸ್ ಇಲ್ಲಿದೆ, ಡಿ ಸಿ ಮೆಷಿನ್ಸ್, ಸೊ ಇದು 3 to 4 ಮಾರ್ಕ್ಸ್, ಇದು ಮೀಡಿಯಮ್ ಪ್ರಯಾರಿಟಿ. ಸೊ ಇಲ್ಲಿ ಸೆಕ್ಷನ್ 5 ಎಲೆಕ್ಟ್ರಿಕ್ ಮೆಷಿನ್ಸ್, ಸೊ ಅದು 10 to 12 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಈ ಸಲ. ಅದರಲ್ಲಿ ಟ್ರಾನ್ಸ್ಫಾರ್ಮರ್ ಬಂದು 2 to 3 ಮಾರ್ಕ್ಸ್, ಸೊ ಅದು ಹೈ ಪ್ರಯಾರಿಟಿ ಕೇಳ್ತಾರಂತ, ಇಂಪಾರ್ಟೆಂಟ್ಸ್. ಆಮೇಲೆ ಡಿ ಸಿ ಮೆಷಿನ್ಸ್ ಬಂತು 3 to 4 ಮಾರ್ಕ್ಸ್, ಅದು ಮೀಡಿಯಮ್ ಪ್ರಯಾರಿಟಿ. ಇಂಡಕ್ಷನ್ ಮೆಷಿನ್ಸ್ ಬಂದು 3 to 4 ಮಾರ್ಕ್ಸು, ಹೈ ಪ್ರಯಾರಿಟಿ. ಸಿಂಕ್ರೋನಸ್ ಮೆಷಿನ್ಸ್ ಬಂದು 2 to 3 ಮಾರ್ಕ್ಸ್, ಅದು ಮೀಡಿಯಮ್ ಪ್ರಯಾರಿಟಿ. So these are the topic from electrical machines. Okay, next section is 6th section, power systems ಬಂದು 10 to 12 ಮಾರ್ಕ್ಸ್ ಅಲ್ಲಿಗೆ ಬಂದಿದೆ ಈ ಸಲ. ಸೊ ಪವರ್ ಸಿಸ್ಟಮ್ ಇಸ್ 10 to 12 ಮಾರ್ಕ್ಸ್. ಓಕೆ, ಸೊ ಇದರಲ್ಲಿ basic concepts of electrical power generation, AC and DC transmission concepts, models and performance of transmission lines and cables, economic load dispatch means with and without considering transmission losses, series and shunt compensation, electric field distribution and insulators, distribution systems, per unit quantities, bus admittance matrix, Gauss Seidel and Newton-Raphson load flow methods, voltage and frequency control, power factor correction, symmetrical components, symmetrical and unsymmetrical fault analysis, principles of overcurrent, differential, directional and distance protection, circuit breakers, system stability concepts, equal area criteria. So these are the topic from power systems. Power systems is ಎಲ್ಲ 10 to 12 ಮಾರ್ಕ್ಸಲ್ಲಿ ಕೇಳಿರೋದು ಆಯಿತಾ, 10 to 12 ಮಾರ್ಕ್ಸಿಗೆ ಬಂದಿದೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್, AC and DC transmission concepts, models and performance of transmission lines and cables, economic load dispatch with and without considering transmission losses, series and shunt compensation, electric field distribution and insulators, distribution systems,
per unit quantities, bus admittance matrix, Gauss-Seidel and Newton-Raphson load flow methods, voltage and frequency control, perfector correction, symmetrical components, symmetrical and unsymmetrical fault analysis, principles of overcurrent, differential, directional, and distance protection, circuit breakers, system stability concepts, equal area criterion. These are the topic from power systems. ಇದರಲ್ಲಿ ಲೋಡ್ ಫ್ಲೋ ಎಲ್ಲಿದೆ? ಲೋಡ್ ಫ್ಲೋ ಅಥವಾ ಫಾಲ್ಟ್ ಅನಲೈಸಿಸ್. ಲೋಡ್ ಫ್ಲೋ ಆರ್ ಫಾಲ್ಟ್ ಲೋಡ್ ಫ್ಲೋ ಬಗ್ಗೆ ಮತ್ತು ಫಾಲ್ಟ್ ಅನಲೈಸಿಸ್. ಸೊ ಅದು 4 to 5 ಮಾರ್ಕ್ಸು. ಅದರ ಪ್ರೊಟೆಕ್ಷನ್ ಸ್ಟೆಬಿಲಿಟಿ ಇದೆಯಲ್ಲ, ಅದು ಬಂದು 3 to 4 ಮಾರ್ಕ್ಸು. ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಸೊ ಅದು ಬಂದು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಂದು 2 to 3 ಮಾರ್ಕ್ಸು. ಎಕನಾಮಿಕ್ ಲೋಡ್ ಡಿಸ್ಪ್ಯಾಚ್ ಅದು ಬಂದು 1 to 2 ಮಾರ್ಕ್ಸ್. ಇಲ್ಲಿ ಲೋಡ್ ಫ್ಲೋ ಆರ್ ಫಾಲ್ಟ್ ಅನಲೈಸಿಸ್ ಬಂದು 4 to 5 ಮಾರ್ಕ್ಸ್. 4 to 5 ಮಾರ್ಕ್ಸ್. ಅದು ಹೈ ಪ್ರಯಾರಿಟಿ. ಗೊತ್ತಾಯ್ತಲ್ಲ. ನೆಕ್ಸ್ಟು ಪ್ರೊಟೆಕ್ಷನ್ ಸ್ಟೆಬಿಲಿಟಿ. ಪ್ರೊಟೆಕ್ಷನ್ ಆರ್ ಸ್ಟೆಬಿಲಿಟಿ ಅದು ಬಂದು 3 to 4 ಮಾರ್ಕ್ಸ್. ಅದು ಹೈ ಪ್ರಯಾರಿಟಿನೇ. ಪ್ರೊಟೆಕ್ಷನ್ ಸ್ಟೆಬಿಲಿಟಿ. ನೆಕ್ಸ್ಟು ಟ್ರಾನ್ಸ್ಮಿಷನ್ ಆರ್ ಡಿಸ್ಟ್ರಿಬ್ಯೂಷನ್, ಟಿ ಎನ್ ಡಿ, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಂದು 2 to 3 ಮಾರ್ಕ್ಸ್. 2 to 3 ಮಾರ್ಕ್ಸ್. ಅದು ಮೀಡಿಯಮ್ ಪ್ರಯಾರಿಟಿ. ಓಕೆ. ನೆಕ್ಸ್ಟು ಎಕನಾಮಿಕ್ ಲೋಡ್ ಡಿಸ್ಪ್ಯಾಚ್. ಇಲ್ಲಿದೆ ನೋಡಿ, ಎಕನಾಮಿಕ್ ಲೋಡ್ ಡಿಸ್ಪ್ಯಾಚ್ ಇದೆಯಲ್ಲ, ಇದು ಬಂದು 1 to 2 ಮಾರ್ಕ್ಸಿಗೆ. ಸೊ ಎಕನಾಮಿಕ್ ಲೋಡ್ ಡಿಸ್ಪ್ಯಾಚ್, ಸೊ ದಟ್ ಈಸ್ 1 to 2 ಮಾರ್ಕ್ಸ್. ಸೊ ಅದು ಲೋ ಪ್ರಯಾರಿಟಿ. ಓಕೆ. ಇದಿಷ್ಟು. ಒನ್ಸ್ ಅಗೇನ್ ಪವರ್ ಸಿಸ್ಟಮ್ಸ್ ಈ ಸಲ 10 to 12 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಅದರಲ್ಲಿ ಲೋಡ್ ಫ್ಲೋ ಅದರ್ವೈಸ್ ಫಾಲ್ಟ್ ಅನಲೈಸಿಸ್ 4 to 5 ಮಾರ್ಕ್ಸಿಗೆ, ಅದು ಹೈ ಪ್ರಯಾರಿಟಿ. ನೆಕ್ಸ್ಟು ಪ್ರೊಟೆಕ್ಷನ್ ಆರ್ ಸ್ಟೆಬಿಲಿಟಿ. ಗೊತ್ತಾಯ್ತಲ್ಲ, ಪ್ರೊಟೆಕ್ಷನ್ ಆರ್ ಸ್ಟೆಬಿಲಿಟಿ. ಇಲ್ಲಿದೆ ಸ್ಟೆಬಿಲಿಟಿ ಕಾನ್ಸೆಪ್ಟ್. ಅದು ಬಂದು 3 to 4 ಮಾರ್ಕ್ಸ್. ಸೊ 3 to 4 ಮಾರ್ಕ್ಸ್, ಅದು ಹೈ ಪ್ರಯಾರಿಟಿನೇ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಇಲ್ಲಿದೆ. ಟ್ರಾನ್ಸ್ಮಿಷನ್ ಲೈನ್ಸ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಂತಲೇ ಬರುತ್ತೆ ಇನ್ಸೈಡ್ ದಿ ಸಿಲೆಬಸ್ಸಲ್ಲಿ. ಓಕೆ. ಅದು 2 to 3 ಮಾರ್ಕ್ಸ್. ಅದು ಮೀಡಿಯಮ್ ಪ್ರಯಾರಿಟಿ. ನೆಕ್ಸ್ಟು ಎಕನಾಮಿಕ್ ಲೋಡ್ ಡಿಸ್ಪ್ಯಾಚ್ ಇದೆಯಲ್ಲ, ಅದು 1 to 2 ಮಾರ್ಕ್ಸ್. ಅದು ಲೋ ಪ್ರಯಾರಿಟಿ ಈ ಸಲ. ಓಕೆ. ನೆಕ್ಸ್ಟ್ ಸೆಕ್ಷನ್ ಈಸ್ 7th ಸೆಕ್ಷನ್. ಸೆಕ್ಷನ್ ನಂಬರ್ 7, ಕಂಟ್ರೋಲ್ ಸಿಸ್ಟಮ್ಸ್ ಬಂದು 8 to 10 ಮಾರ್ಕ್ಸ್. 8 to 10 ಮಾರ್ಕ್ಸಲ್ಲಿ ಈ ಸಲ ಕೇಳಿರೋದು. ಓಕೆ. Mathematical modeling and representation of systems, feedback principle, transfer function, block diagrams and signal flow graphs, transient and steady state analysis of linear time invariant systems,
ಸ್ಟೆಬಿಲಿಟಿ ಅನಲೈಸಿಸ್ ಯೂಸಿಂಗ್ Ruth Hurwitz and Nyquist criteria, body plots, root loci, lag lead and lead lag compensators, PI and PID controllers, state space model, solution of state equations of linear time invariant systems. LTI ಅಂದರೆ linear time invariant systems. Okay. Once again, control systems ಈ ಸಲ 8 to 10 marks. Okay. ಅದರಲ್ಲಿ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆ್ಯಂಡ್ ರೆಪ್ರೆಸೆಂಟೇಷನ್ ಆಫ್ ಸಿಸ್ಟಮ್ಸ್, ಫೀಡ್ಬ್ಯಾಕ್ ಪ್ರಿನ್ಸಿಪಲ್, ಟ್ರಾನ್ಸ್ಫರ್ ಫಂಕ್ಷನ್, ಬ್ಲಾಕ್ ಡಯಾಗ್ರಾಮ್ಸ್ ಆ್ಯಂಡ್ ಸಿಗ್ನಲ್ ಫ್ಲೋ ಗ್ರಾಫ್ಸ್, ಟ್ರಾನ್ಸಿಯಂಟ್ ಸ್ಟೆಡಿ ಸ್ಟೇಟ್ ಅನಲೈಸಿಸ್ ಆಫ್ ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಸ್, ಸ್ಟೆಬಿಲಿಟಿ ಅನಲೈಸಿಸ್ ಯೂಸಿಂಗ್ Ruth Hurwitz and Nyquist criteria, Bode plots, root loci, lag lead and lead lag compensators, PID controllers, state space model, solution of state equations of linear time invariant systems. Okay. ಇದು ಸ್ಟೆಬಿಲಿಟಿ ಅನಲೈಸಿಸ್ ಇದೆಯಲ್ಲ, ಇದು 4 to 5 ಮಾರ್ಕ್ಸಿಗೆ. 4 to 5 ಮಾರ್ಕ್ಸ್, ಅದು ಹೈ ಪ್ರಯಾರಿಟಿ, ಅದೇ ಮ್ಯಾಕ್ಸಿಮಮ್ ಅಂತ. ನೆಕ್ಸ್ಟು ಟ್ರಾನ್ಸ್ಫರ್ ಫಂಕ್ಷನ್ ಆರ್ ಕಾಂಪೆನ್ಸೇಟರ್ಸ್ ಇದೆಯಲ್ಲ, ಟ್ರಾನ್ಸ್ಫರ್ ಫಂಕ್ಷನ್ ಆರ್ ಕಾಂಪೆನ್ಸೇಟರ್ಸ್, ಅದು ಬಂದು 3 to 4 ಮಾರ್ಕ್ಸ್. ಟ್ರಾನ್ಸ್ಫರ್ ಫಂಕ್ಷನ್ ಕಾಂಪೆನ್ಸೇಟರ್ಸ್ 3 to 4 ಮಾರ್ಕ್ಸಿಗೆ. ಸೊ ಅದು ಹೈ ಪ್ರಯಾರಿಟಿ. ಸ್ಟೇಟ್ ಸ್ಪೇಸ್ ಮಾಡೆಲ್, ಇಲ್ಲಿ ಸ್ಟೇಟ್ ಸ್ಪೇಸ್ ಮಾಡೆಲ್ ಇದೆಯಲ್ಲ, ಇದು ಬಂದು 1 to 2 ಮಾರ್ಕ್ಸಿಗೆ ಲೋ ಪ್ರಯಾರಿಟಿ. ಓಕೆ. ಕಂಟ್ರೋಲ್ ಸಿಸ್ಟಮ್ ಈ ಸಲ 8 to 10 ಮಾರ್ಕ್ಸಲ್ಲ ಇದೆ. ಒಂದು ಇದು ಸ್ಟೆಬಿಲಿಟಿ ಅನಲೈಸಿಸ್ 4 to 5 ಮಾರ್ಕ್ಸು ಹೈ ಪ್ರಯಾರಿಟಿ. ಟ್ರಾನ್ಸ್ಫರ್ ಫಂಕ್ಷನ್ ಮತ್ತು ಕಾಂಪೆನ್ಸೇಟರ್ಸ್ ಇದೆಯಲ್ಲ, ಅದು 3 to, ಅಂದರೆ ಟ್ರಾನ್ಸ್ಫರ್ ಫಂಕ್ಷನ್ ಆರ್ ಕಾಂಪೆನ್ಸೇಟರ್ಸ್ ಇದೆರಡರಲ್ಲಿ 3 to 4 ಮಾರ್ಕ್ಸು. ಸ್ಟೇಟ್ ಸ್ಪೇಸ್ ಮಾಡೆಲ್ ಇದೆಯಲ್ಲ, ಇದು ಸ್ಟೇಟ್ ಸ್ಪೇಸ್ ಮಾಡೆಲ್, ಅದು 1 to 2 ಮಾರ್ಕ್ಸು ಲೋ ಪ್ರಯಾರಿಟಿ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ಸ್, ಇದು 4 to 6 ಮಾರ್ಕ್ಸಲ್ಲಿ ಬಂದಿದೆ ಈ ಸಲ. 4 to 6 ಮಾರ್ಕ್ಸ್ದು. ಸೊ ಏನು ಈ ಸಲದ್ದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ಸ್. ಸೊ ಬ್ರಿಡ್ಜಸ್ ಆ್ಯಂಡ್ ಪೊಟೆನ್ಷಿಯೋಮೀಟರ್ಸ್, measurement of voltage, current, power, energy and the power factor, instrument transformers, digital voltmeters and multimeters, phase, time and frequency measurement, oscilloscopes, error analysis. So these are the topic from electrical and electronic measurements. Bridges and potentiometers, measurement of voltage, current, power, energy and power factor. Instrument transformers, digital voltmeters and multimeters, phase, time and frequency measurement, oscilloscopes, error analysis. ಓಕೆ. ಇದರಲ್ಲಿ ಮೆಷರ್ಮೆಂಟ್ ಟೆಕ್ನಿಕ್ಸ್ ಇದೆಯಲ್ಲ, ಈ ವೋಲ್ಟೇಜು, ಕರೆಂಟು, ಪವರು, ಎನರ್ಜಿ, ಪವರ್ ಫ್ಯಾಕ್ಟರು, ಇವೆಲ್ಲ ಮೆಷರ್ಮೆಂಟ್ ಟೆಕ್ನಿಕ್. ಸೊ ಇದು ಬಂದು 2 to 3 ಮಾರ್ಕ್ಸ್. 2 to 3 ಮಾರ್ಕ್ಸು, ಇದು ಹೈ ಪ್ರಯಾರಿಟಿ. ನೆಕ್ಸ್ಟು ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್, ಇದು ಬಂದು 1 to 2 ಮಾರ್ಕ್ಸಿಗೆ. 1 to 2 ಮಾರ್ಕ್ಸಿಗೆ ಇದು ಮೀಡಿಯಮ್ ಪ್ರಯಾರಿಟಿ. ನೆಕ್ಸ್ಟು ಎರರ್ ಅನಲೈಸಿಸ್ ಇದೆಯಲ್ಲ, ಅದು 1 to 2 ಮಾರ್ಕ್ಸಿಗೆ, ಇದು ಲೋ ಪ್ರಯಾರಿಟಿ ಈ ಸಲ. ಓಕೆ. ನೆಕ್ಸ್ಟ್ ಸೆಕ್ಷನ್ 9 ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 10 to 12 ಮಾರ್ಕ್ಸಲ್ಲಿ ಈ ಸಲ ಕೇಳಿರೋದು, ಈ ಸಲ ಬಂದಿದೆ. ಓಕೆ.
ಸೊ ಸಿಂಪಲ್ ಡಯೋಡ್ ಸರ್ಕ್ಯೂಟ್ಸ್, ಕ್ಲಿಪ್ಪಿಂಗ್, ಕ್ಲಾಂಪಿಂಗ್, ರೆಕ್ಟಿಫೈಯರ್ಸ್, amplifiers, biasing, equivalent circuit and frequency response, oscillators and feedback amplifiers, operational amplifiers, characteristics and applications, single stage active filters, Salenki, Butterworth, VCOs and timers, combinatorial and sequential logic circuits, combinatorial and sequential logic circuits, multiplexers, demultiplexers, schematic triggers, sample and hold circuits, A to D and D to A converters. ಅಂದರೆ ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್. ಓಕೆ, ಇಲ್ಲಿ ಸಿಂಪಲ್ ಡಯೋಡ್ ಸರ್ಕ್ಯೂಟ್ಸು, ಅದರಲ್ಲಿ ಕ್ಲಿಪ್ಪಿಂಗ್, ಕ್ಲ್ಯಾಂಪಿಂಗ್, ರೆಕ್ಟಿಫೈಯರ್ಸು. ನೆಕ್ಸ್ಟ್ ಬಂದು ಆ್ಯಂಪ್ಲಿಫೈಯರ್ಸು, ಅದರಲ್ಲಿ ಬಯಾಸಿಂಗ್, ಈಕ್ವಾಲೆಂಟ್ ಸರ್ಕ್ಯೂಟ್ ಆ್ಯಂಡ್ ಫ್ರೀಕ್ವೆನ್ಸಿ ರೆಸ್ಪಾನ್ಸು. ನೆಕ್ಸ್ಟ್ ಆಸಿಲೇಟರ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಆ್ಯಂಪ್ಲಿಫೈಯರ್ಸು. ನೆಕ್ಸ್ಟು ಆಪ್ರೇಷನಲ್ ಆಂಪ್ಲಿಫೈಯರ್ಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ಸು. ಸಿಂಗಲ್ ಸ್ಟೇಜ್ ಆ್ಯಕ್ಟಿವ್ ಫಿಲ್ಟರ್ಸು ಒಂದು. ಇನ್ನೊಂದು ನೆಕ್ಸ್ಟು ಆ್ಯಕ್ಟಿವ್ ಫಿಲ್ಟರ್ಸಲ್ಲಿ ಸೆಲೆನ್ಕಿ, ಬಟರ್ವರ್ತ್, VCOs ಆ್ಯಂಡ್ ಟೈಮರ್ಸ್, ಕಾಂಬಿನೇಟೋರಿಯಲ್ ಆ್ಯಂಡ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್, ಮಲ್ಟಿಪ್ಲೆಕ್ಸರ್ಸ್, ಡಿಮಲ್ಟಿಪ್ಲೆಕ್ಸರ್ಸ್, schematic triggers, sample and hold circuits, A to D and D to A converters. These are the topic from ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಓಕೆ, ಇಲ್ಲಿ ಅನಲಾಗ್ ಸರ್ಕ್ಯೂಟ್ಸ್ ಬಂದು, ಅನಲಾಗ್ ಸರ್ಕ್ಯೂಟ್ಸ್ ಚಾಪ್ಟರ್ ಬಂದು 4 to 5 ಮಾರ್ಕ್ಸಿಗೆ, 4 to 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು ಹೈಯರ್ ಪ್ರಯಾರಿಟಿ. ನೆಕ್ಸ್ಟ್ ಡಿಜಿಟಲ್ ಇದೆಯಲ್ಲ, ಡಿಜಿಟಲ್ ಬಂದು 3 to 4 ಮಾರ್ಕ್ಸಿಗೆ ಕೇಳಿದ್ದಾರೆ. 3 to 4 ಮಾರ್ಕ್ಸಿಗೆ ಇದು ಹೈಯರ್ ಪ್ರಯಾರಿಟಿ. ನೆಕ್ಸ್ಟು ಫಿಲ್ಟರ್ಸು, ಟೈಮರ್ಸ್ ಇದೆಯಲ್ಲ, ಇಲ್ಲಿ ಫಿಲ್ಟರ್ಸ್ ಆಮೇಲೆ ಟೈಮರ್ಸ್, ಇದು 3 to 4 ಮಾರ್ಕ್ಸ್. 3 to 4 ಮಾರ್ಕ್ಸು, ಇದು ಲೋ ಪ್ರಯಾರಿಟಿ. ಸೊ ಅನಲಾಗ್ ಸರ್ಕ್ಯೂಟ್ ಬಗ್ಗೆ 4 to 5 ಮಾರ್ಕ್ಸಲ್ಲಿ ಕೇಳಿದ್ದಾರೆ, ಅದು ಹೈಯರ್ ಪ್ರಯಾರಿಟಿ. ಡಿಜಿಟಲ್ ಸರ್ಕ್ಯೂಟ್ಸ್ದು 3 to 4 ಮಾರ್ಕ್ಸಿಗೆ ಕೇಳಿದ್ದಾರೆ, ಅದು ಹೈಯರ್ ಪ್ರಯಾರಿಟಿ. ಈ ಫಿಲ್ಟರ್ಸ್, ಟೈಮರ್ಸ್ ಬಗ್ಗೆ ಕೇಳಿದ್ದಾರೆ, ಅದು ಫಿಲ್ಟರ್ಸ್ ಬಗ್ಗೆ ಅಥವಾ ಟೈಮರ್ಸ್ ಬಗ್ಗೆ, ಅದು 3 to 4 ಮಾರ್ಕ್ಸಿಗೆ, ಅದು ಲೋ ಪ್ರಯಾರಿಟಿ. ಓಕೆ, ನೆಕ್ಸ್ಟ್ ಸೆಕ್ಷನ್ 10. ಸೊ ಪವರ್ ಎಲೆಕ್ಟ್ರಾನಿಕ್ಸ್. ಪವರ್ ಎಲೆಕ್ಟ್ರಾನಿಕ್ಸ್ ಎಷ್ಟು ಮಾರ್ಕ್ಸಿಗೆ ಅಂದರೆ 8 to 10 ಮಾರ್ಕ್ಸ್. 8 to 10 ಮಾರ್ಕ್ಸ್. So static VI characteristics and firing or gating circuits for thyristor, MOSFET, IGBT, DC to DC conversion, buck boost and buck boost converters, single and three-phase configuration of uncontrolled rectifiers, voltage and current commutated thyristor based converters, bidirectional AC to DC voltage source converters, magnitude and phase of line current harmonics for uncontrolled and thyristor based converters, power factor and distortion factor of AC to DC converters, single phase and three phase voltage and current source inverters, sinusoidal pulse width modulation. These are the topic from power electronics. So power electronics ಏನು ಟಾಪಿಕ್ ಅಂದರೆ ಸ್ಟ್ಯಾಟಿಕ್ VI ಕ್ಯಾರೆಕ್ಟರಿಸ್ಟಿಕ್ಸ್, ವೋಲ್ಟೇಜ್ ಕರೆಂಟ್ದು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸು, ಆ್ಯಂಡ್ ಫೈರಿಂಗ್ ಆರ್ ಗೇಟಿಂಗ್ ಸರ್ಕ್ಯೂಟ್ಸ್ ಫಾರ್ ಥೈರಿಸ್ಟರ್, ಮೋಸ್ಫೆಟ್, IGBT, DC to DC conversion, buck, boost and buck boost converters, single and three-phase configuration of uncontrolled rectifiers, voltage and current commutated thyristor based converters, bidirectional AC to DC voltage source converters, magnitude and phase of line current harmonics for uncontrolled and thyristor based converters, power factor and distortion factor of AC to DC converters, single phase and three phase voltage and current source inverters, sinusoidal pulse width modulation. These are the topic from power electronics. ಇದರಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಟಾಪಿಕಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋಣ. ಚಾಪರ್ಸ್ ಮತ್ತು ಇನ್ವರ್ಟರ್ಸ್ ಇದೆಯಲ್ಲ, ಚಾಪರ್ಸ್ ಆ್ಯಂಡ್ ಇನ್ವರ್ಟರ್ಸ್.
ಓಕೆ, ಚಾಪರ್ಸ್ ಆರ್ ಇನ್ವರ್ಟರ್ಸ್ ಅದು ಬಂದು 4 to 5 ಮಾರ್ಕ್ಸ್. ಸೊ ಹೈ ಪ್ರಯಾರಿಟಿ. ನೆಕ್ಸ್ಟ್ ರೆಕ್ಟಿಫೈರ್ಸ್ ಇದೆಯಲ್ಲ, ರೆಕ್ಟಿಫೈರ್ಸ್, ಸೊ ಅದು 3 to 4 ಮಾರ್ಕ್ಸಿಗೆ. ರೆಕ್ಟಿಫೈಯರ್ಸ್ ಬಂದು 3 to 4 ಮಾರ್ಕ್ಸು, ಅದು ಕೂಡ ಹೈ ಪ್ರಯಾರಿಟಿನೇ. ನೆಕ್ಸ್ಟು ಡಿವೈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ, ಡಿವೈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು 1 to 2 ಮಾರ್ಕ್ಸ್. ಸೊ ಅದು ಲೋ ಪ್ರಯಾರಿಟಿ. ಓಕೆ, ಈ ಥರ ಇದೆ ಈ ಸಲ ಬಂದಿರೋದು. ಓಕೆ, ಥ್ಯಾಂಕ್ ಯು, ನಮಸ್ತೆ.